ಕೋಗಿಲು ಬಡಾವಣೆ ನೆಲಸಮ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮನೆ ಕಳೆದುಕೊಂಡವರಿಗೆ ಮನೆ ಹಂಚುವುದಕ್ಕೆ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಇನ್ನೂ ಸಿಡಿದೆದ್ದ ಬಿಜೆಪಿ, ಭುಗಿಲೆದ್ದ ಆಕ್ರೋಶ. ಮತ ಬ್ಯಾಂಕ್ ಭಾಗವಾಗಿ ಅಕ್ರಮ ವಲಸಿಗರಿಗೆ ಮನೆ ಕೊಡುತ್ತಿದೆ. ಈಗಾಗಲೇ ಮನೆ ಕೀ ಹಸ್ತಾಂತರ ಮಾಡಲು ಸರ್ಕಾರ ಮುಂದಾಗಿದೆ. ಇದು ನಿಜಕ್ಕೂ ದುರಂತ ಎಂದು ಬಿಜೆಪಿ ಕಿಡಿಕಾರಿದೆ. ಕಾಂಗ್ರೆಸ್ ವಿರುದ್ಧ ರಣಕಹಳೆ ಮೊಳಗಿಸಿದ ಬಿಜೆಪಿ. ಕಾಂಗ್ರೆಸ್ ಅಕ್ರಮ ಲೇಔಟ್ನಲ್ಲಿ ಅಕ್ರಮ ವಲಸಿಗರು ಮನೆ ನಿರ್ಮಾಣ ಮಾಡಿದ್ರು ಅಂಥೇಳಿ ಆ ಮನೆ ನೆಲಸಮ ಮಾಡಿದ್ರು ಎನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಒಂದಷ್ಟು ಆಕ್ರೋಶಗಳು ವ್ಯಕ್ತವಾಗಿದೆ. ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಭುಗಿಲೆದ್ದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನೀವು ಅಕ್ರಮ ವಲಸಿಗರಿಗೆ ಮನೆ ನಿರ್ಮಾಣ ಮಾಡಿಕೊಡುವುದು ಸರಿಯಲ್ಲ ಅಂಥೇಳಿ ಆಕ್ರೋಶವನ್ನು ಮತ್ತು ಅಸಮಾಧಾನವನ್ನು ಕೂಡ ಹೊರಹಾಕಿರುವಂತಹದ್ದು. ಇದರ ಮಧ್ಯೆ ಕೋಗಿಲು ಬಡಾವಣೆಯಲ್ಲಿ ನಿಜಕ್ಕೂ ಕೂಡ ಕೋಗಿಲೆಗಳಿಗೆ ಮನೆಗಳಿಲ್ಲ, ಅಂದರೆ ಕೋಗಿಲು ಬಡಾವಣೆಯಲ್ಲಿ ಮನೆ ಕಳ್ಕೊಂಡವರನ್ನು ಕೋಗಿಲೆಗಳು ಅಂಥೇಳಿ ವ್ಯಾಖ್ಯಾನ ಮಾಡಲಾಗಿದೆ. ಕೋಗಿಲೆಗಳಿಗೆ ಮನೆಗಳಿಲ್ಲ ಎನ್ನುವುದಕ್ಕಿಂತ ಅವುಗಳಿಗೆ ಮನೆಗಳನ್ನು ಹೊಂದುವ ಹಕ್ಕಿಲ್ಲ ಎಂದು ನಾವು ನಿಯಮಗಳನ್ನು ಮಾಡಿಟ್ಟಿದ್ದೇವೆ. ಅದರ ಪರಿಣಾಮವಾಗಿ ಕೋಗಿಲೆಗಳು ಅನಿವಾರ್ಯವಾಗಿ ಕಾಗೆಗಳ ಗೂಡನ್ನೇ ತನ್ನ ಮನೆಗಳೆಂದು ತಿಳಿದು ಮೊಟ್ಟೆ ಇಡುತ್ತವೆ. ಕಾಗೆಯ ಗೂಡಿನಲ್ಲಿ ಅನ್ಯರಂತೆ ಬದುಕುತ್ತಾ ಒಂದು ದಿನ ಅಲ್ಲಿಂದ ಹೊರದಬ್ಬಲ್ಪಡುತ್ತದೆ. ಬೆಂಗಳೂರು ಸಮೀಪದ ಕೋಗಿಲು ಬಳಿ ಒತ್ತುವರಿ ಮಾಡಿದ ಸ್ಥಳದಲ್ಲಿ ಹಲವು ವರ್ಷಗಳಿಂದ ಪುಟ್ಟ ಗುಡಿಸಲುಗಳನ್ನು ಕಟ್ಟಿಕೊಂಡು ಬದುಕು ನಡೆಸುತ್ತಿದ್ದ ನೂರಾರು ಕುಟುಂಬಗಳ ಸ್ಥಿತಿ ಇದಕ್ಕಿಂತ ಭಿನ್ನವೇನೂ ಇಲ್ಲ. ಬೆಂಗಳೂರು ಉತ್ತರ ನಗರ ಪಾಲಿಕೆ ವ್ಯಾಪ್ತಿಯ ಕೋಗಿಲು ಬಡಾವಣೆಯಲ್ಲಿ 400ಕ್ಕೂ ಅಧಿಕ ಕುಟುಂಬಗಳ ಬದುಕುವ ಕನಸುಗಳನ್ನು ಬುಲ್ಡೋಸರ್ಗಳು ನೆಲಸಮಗೊಳಿಸಿವೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಸೇರಿದ ತ್ಯಾಜ್ಯ ವಿಲೇವಾರಿಗೆ ಮೀಸಲಿಟ್ಟ ಜಾಗದಲ್ಲಿ ಅನಧಿಕೃತವಾಗಿ ಶೆಡ್ ನಿರ್ಮಿಸಿಕೊಂಡು ಇವರು ವಾಸ ಮಾಡುತ್ತಿದ್ದರು ಎನ್ನುವುದು ಸರ್ಕಾರದ ಆರೋಪ. ಇದೀಗ ಸರ್ಕಾರದ ಬುಲ್ಡೋಸರ್ಗಳು ತ್ಯಾಜ್ಯಗಳನ್ನು ಎತ್ತಿ ಹಾಕುವಂತೆ ನೂರಾರು ಮನೆಗಳನ್ನು ಎತ್ತಿ ಎಸೆದಿದೆ. ರಾಜ್ಯ ಸರ್ಕಾರದ ಈ ಕೃತ್ಯವನ್ನು ಹಲವು ರೀತಿಯಲ್ಲಿ ವ್ಯಾಖ್ಯಾನಿಸುತ್ತಿದ್ದಾರೆ. ಒಂದು ಗುಂಪು ಸರ್ಕಾರದ ಕ್ರಮವನ್ನು ಸಮರ್ಥಿಸುತ್ತಿದ್ದರೆ, ಇನ್ನೊಂದು ಗುಂಪು ಟೀಕಿಸುತ್ತಿದೆ. ಒಂದು ಗುಂಪು ಪ್ರತಿಭಟಿಸುತ್ತಿದ್ದರೆ, ಮತ್ತೊಂದು ಗುಂಪು ಸ್ವಾಗತಿಸುತ್ತಿದೆ. ಇನ್ನು ಎಲ್ಲಕ್ಕಿಂತ ಮುಖ್ಯವಾಗಿ ನೆರೆಯ ಕೇರಳ ಸರ್ಕಾರ ರಾಜ್ಯ ಸರ್ಕಾರವನ್ನು ಖಂಡಿಸಿ ಹೇಳಿಕೆಯನ್ನು ನೀಡುತ್ತಾ ಇದೆ. ಸರ್ಕಾರದ ಬುಲ್ಡೋಸರ್ ಕೃತ್ಯವನ್ನು ಉತ್ತರ ಪ್ರದೇಶದ ಬುಲ್ಡೋಸರ್ ನ್ಯಾಯಕ್ಕೆ ಹೋಲಿಕೆ ಮಾಡಿದರೆ ಇವುಗಳ ನಡುವೆಯೂ ಸಿದ್ದರಾಮಯ್ಯ ಸಮನ್ವಯ ರೀತಿಯ ಹೇಳಿಕೆಯೊಂದನ್ನು ನೀಡುವ ಪ್ರಯತ್ನ ಮಾಡಿದ್ದಾರೆ. ಕೋಗಿಲು ಬಳಿ ಸರ್ಕಾರಿ ಜಾಗದಲ್ಲಿ ಅನಧಿಕೃತವಾಗಿ ನಿರ್ಮಿಸಿಕೊಂಡಿದ್ದ ಶೆಡ್ಗಳನ್ನು ನೋಟಿಸ್ ನೀಡಿ ನೆಲಸಮಗೊಳಿಸಲಾಗಿದೆ. ಆದರೆ ಮಾನವೀಯ ನೆಲೆಯಲ್ಲಿ ಈ ಪ್ರಕರಣಕ್ಕೆ ಮಾತ್ರ ಸೀಮಿತವಾಗಿದೆ. ಮನೆಗಳನ್ನು ಕಟ್ಟಿಕೊಡಲು ಸರ್ಕಾರ ಮುಂದಾಗುತ್ತಿದೆ. ಸರ್ಕಾರಿ ಜಾಗಗಳನ್ನು ಒತ್ತುವರಿ ಮಾಡಿಕೊಂಡು ಅನಧಿಕೃತವಾಗಿ ನಿರ್ಮಾಣ ಆಗದಂತೆ ತಡೆಯಬೇಕು ಎನ್ನುವುದು ನಮ್ಮ ಉದ್ದೇಶ ಎಂದಿದ್ದಾರೆ. ಇನ್ನು ಅರ್ಹರಿಗೆ ಮನೆಗಳನ್ನು ನೀಡುವ ಭರವಸೆಯನ್ನು ಕೂಡ ಮುಖ್ಯಮಂತ್ರಿಯವರು ಕೊಟ್ಟಿರುವಂತಹದ್ದು. ಕೋಗಿಲು ನಿರ್ವಸಿತರ ಕುರಿತಂತೆ ನೆರೆಯ ಕೇರಳದ ಮುಖ್ಯಮಂತ್ರಿ ಆಕ್ರೋಶವನ್ನು ಜೊತೆಗೆ ಕಳಕಳ ವಿನಮ್ರ ವಿನಂತಿಯನ್ನು ಕೂಡ ಮಾಡಿಕೊಂಡಿರುವಂತಹದ್ದು. ಕೋಗಿಲು ಬಡಾವಣೆಯಲ್ಲಿ ಮನೆ ಕಳೆದುಕೊಂಡವರಿಗೆ ಮನೆ ನಿರ್ಮಿಸಿ ಕೊಡಿ ಎಂದು ಸರ್ಕಾರದ ಮುಂದೆ ಕಳಕಳಿಯಿಂದ ಕೇರಳದ ಸರ್ಕಾರ, ಪಿಣರಾಯಿ ಸರ್ಕಾರವು ಕೂಡ ಕೇಳಿಕೊಂಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.